ರಾಣಾ ಎನ್ಐಎ ಕಸ್ಟಡಿಗೆ ಪಡೆದುಕೊಳ್ಳುತ್ತಾ ಅಥವಾ ತಿಹಾರ್ ಜೈಲಿಗೆ ಬಿಟ್ಟು ಬರ್ತಾರಾ ಕಾದ್ ನೋಡ್ಬೇಕು. ಟೈಮ್ 10:30. ಜಡ್ಜ್ ಕೂಡ ಆಗಮಿಸಿದ್ದಾರೆ. ನೋಡಿ, ಇದು ಕೋರ್ಟ್ ಒಳಗಡೆ ಹೋಗ್ತಾ ಇರುವಂತಹ ಸಂದರ್ಭದ ದೃಶ್ಯ. ಇದು ಆಂಬ್ಯುಲೆನ್ಸ್ ಹೋಗಿದೆ. ಇದಕ್ಕಿಂತ ಮುಂಚೆ ನೋಡಿ, ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ, ಯಾರು ಬರಬಾರ್ದು ಒಳಗಡೆ. ನೋಡಿ, ಅದು ಮುಂದೆಗಡೆ ಇದೆಯಲ್ಲ, ಅದು ನಿಮ್ಮ ದೃಶ್ಯ ನೋಡ್ತಾ ಇದ್ದು ಸ್ವಾಟ್ ಗಾಡಿ, ಅದು ಸ್ವಾಟ್ ವಾಹನ. ಅದು ಹೋಗ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ಹೋಗ್ತಾರೆ. ಆ ದೊಡ್ಡದಾದಂತ KSRP ತುಕಡಿ ವಾಹನ ಇದೆಯಲ್ಲ, ಅದರಲ್ಲಿ ಆತನನ್ನ ಇರಿಸಲಾಗಿದೆ ಅನ್ನೋ ಮಾಹಿತಿ ಇದೆ. सुनवाई शिकायत शुरू होगी और दोनों पक्षों को कोर्ट सुनेगा, उसके बाद अपना आदेश सुनाएगा। तो देखता होगा कितने दिनों की जो डिमांड है वो है NIA की जो वकील है वो डिमांड पे ಜಸ್ಟಿಸ್ ಚಂದ್ರಜಿತ್ ಸಿಂಗ್ ಇದ್ದಾರೆ ಆಲ್ರೆಡಿ. ಕೋರ್ಟ್ ನಂಬರ್ 39 ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿರುವಂತಹ ಕೋರ್ಟ್ ನಂಬರ್ 39ರಲ್ಲಿ ಆತನನ್ನ ಹಾಜರುಪಡಿಸಲಾಗ್ತಾ ಇದೆ. ಪಿಯೂಷ್ ಸಚ್ದೇವ್ ರಾಣಾ ಪರವಾಗಿ ವಕೀಲರಿದ್ದಾರಲ್ಲಿ ನೇಮಕ ಮಾಡಲಾಗಿದೆ ಅವರನ್ನ. ಕೋರ್ಟ್ ಹಾಲ್ ನಂಬರ್ 39 ಆ ಕೋರ್ಟ್ನಲ್ಲಿ ಆತನನ್ನು ಹಾಜರುಪಡಿಸಲಾಗುತ್ತೆ. ಲಾಯರ್ ಪಿಯೂಷ್ ಸಚ್ದೇವ್ ಇವರನ್ನ ಹಾವೇರ್ ರಾಣಾನಿಗೆ ಪರವಾಗಿ ಲಾಯರ್ ಇರ್ತಾರೆ, ಅವರನ್ನ ನೇಮಕ ಮಾಡಲಾಗಿದೆ. ಒಳಗಡೆ ಈಗ ಕರ್ಕೊಂಡು ಹೋಗ್ತಿದ್ದಾರೆ, ಇನ್ನೂ ಕರ್ಕೊಂಡು ಹೋಗಿಲ್ಲ, ಕರ್ಕೊಂಡು ಹೋಗ್ತಿದ್ದಾರೆ. ಕೋರ್ಟ್ ಆವರಣಕ್ಕೆ ಎಂಟ್ರಿ ಆಗಿದೆ ಅಷ್ಟೇ. ಈಗ ಇನ್ನು ಪೊಲೀಸ್ ವಾಹನದಲ್ಲೇ ಇದ್ದಾನೆ ಅನ್ನೋ ಮಾಹಿತಿ. ನೋಡಿ, ಹೆಜ್ಜೆ ಹೆಜ್ಜೆಗೂ ಪೊಲೀಸ್, ಯಾರು ಕೂಡ ಹತ್ರ ಹೋಗಬಾರದು. ನೋಡಿ, ಇಲ್ಲಿ ಕೋರ್ಟ್ ಒಳಗಡೆ ಹಿಂಗ್ ಕರ್ಕೊಂಡ್ಬಂದ್ರೆ ಅತ್ತ NIA ಪ್ರಧಾನ ಕಚೇರಿ ಇದೆಯಲ್ಲ, ಆ ಕಚೇರಿ ಸುತ್ತಲೂ ಕೂಡ ತಪಾಸಣೆ ಪರಿಶೀಲನೆ ಎಲ್ಲವೂ ಕೂಡ ನಡೀತಾ ಇದೆ. ಹೈ ಸೆಕ್ಯೂರಿಟಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. NIA ಕೇಂದ್ರ ಕಚೇರಿ ನೋಡಿ, ಪಟಿಯಾಲ ಕೋರ್ಟ್ ತಲುಪಿದಂತ ಉಗ್ರ ರಾಣಾ ಆವರಣದ ಒಳಗಡೆ ಎಂಟ್ರಿ ಆಗ್ತಾ ಇರುವಂತ ದೃಶ್ಯವನ್ನ ತೋರಿಸ್ತಾ ಇದೀವಿ. ಇನ್ನು ಅಲ್ಲಿ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿದು ಕೂಡ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾರೆ. ಇದು ನೀವೇನ್ ನೋಡ್ತಾ ಇದ್ರಲ್ಲ, ಅದು ಲೈವ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ವಿ. ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಕೋರ್ಟ್ ಹಾಲ್ ನಂಬರ್ 39ರಲ್ಲಿ ರಾಣಾನನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅವರ ಪರವಾಗಿ ವಕೀಲರು ಕೂಡ ಒಬ್ಬರ ನೇಮಕ ಆಗಿದೆ, ಸಚ್ದೇವ್ ಅಂತ ಹೇಳಿ. ಮತ್ತೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಾಜರಾಗಿದ್ದಾರೆ. NIA ವಿಶೇಷ ಜಸ್ಟಿಸ್ ಕೂಡ ಹಾಜರಾಗಿದ್ದಾರೆ. ಈಗ ಸದ್ಯಕ್ಕೆ ಏನಾಗ್ತಾ ಇದೆ, ಏನ್ ಕೊಡ್ತೀರಿ ಅಪ್ಡೇಟ್? ಬಂಧನ ಪ್ರಕ್ರಿಯೆ ನಂತರದಲ್ಲಿ ನಾಗೇಂದ್ರ ಬಾಬು, ಈಗ ಬಂಧನ ಪ್ರಕ್ರಿಯೆ ಮುಗಿದಿದೆ. ಈಗ ಕೋರ್ಟಿನ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಕೋರ್ಟಿನ ಆವರಣಕ್ಕೆ ತಲುಪಿ ಅಲ್ಲಿಂದ ಅಂದ್ರೆ ಕೋರ್ಟಿನ ಒಳಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಸ್ಪೆಷಲ್ ಜಡ್ಜ್ ಅನ್ನ ಕೂಡ ನೇಮಕ ಮಾಡಿರುವಂತದ್ದು. ಸ್ಪೆಷಲ್ ಜಡ್ಜ್ ನೇಮಕದಲ್ಲಿ ಈಗ NIA ಪ್ರತಿಯೊಂದು ಈ ರೀತಿಯಾದಂತಹ ಪ್ರಕರಣಗಳಿಗೆ NIA ಸ್ಪೆಷಲ್ ಜಡ್ಜ್ ಅನ್ನ ನೇಮಕ ಮಾಡಿಸುತ್ತೆ. ಹಾಗಾಗಿ ಅದೇ ರೀತಿ ಈ ಒಂದು ಪ್ರಕರಣದಲ್ಲೂ ಅಷ್ಟೇ NIA ಸ್ಪೆಷಲ್ ಜಡ್ಜ್ ಅನ್ನ ನೇಮಕ ಮಾಡಿರುವಂತದ್ದು. ಇದೀಗ ಪ್ರಮುಖವಾಗಿ ಹಲವು ಪ್ರಶ್ನೆಗಳು ಈಗ ಇರ್ತಕ್ಕಂಥದ್ದು.
ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅಥವಾ ನೇರವಾಗಿ ಏನು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರಾ ಅನ್ನುವಂಥದ್ದು. ಒಂದು ಕಡೆ ಎನ್ಐಎ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದೆ, ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಈತನ ಪ್ರಕರಣಗಳೇನಿದೆ, ಈ ಹಿಂದಿನ ಪ್ರಕರಣಗಳು ಹಾಗೇನೆ ಕಳೆದ ಹಲವು ವರ್ಷಗಳಿಂದ ಅಂದ್ರೆ ಮುಂಬೈ ಅಟ್ಯಾಕ್ ಆದ ಹಿಂದಿನ ಪ್ರಕರಣಗಳೇನಿದೆ ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿರುವಂತದ್ದು ಎನ್ಐಎ ಟೀಮ್. ಆದ್ರೆ ಈ ಒಂದು ಮಾಹಿತಿಗಳ ಆಧಾರದ ಮೇಲೆ ಕೋರ್ಟ್ ಅನ್ನ ಮನವಿ ಮಾಡಬಹುದು. ಯಾಕಂದ್ರೆ ಜಡ್ಜ್ ಅನ್ನ ಮನವಿ ಮಾಡಲಾಗುತ್ತೆ, ಲೀಗಲ್ ಟೀಮ್ ಅದಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಕಸ್ಟಡಿಗೆ ಕೇಳ್ತಾರೆ. ಯಾಕಂದ್ರೆ ಕಸ್ಟಡಿಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಎನ್ಐಎ ಟೀಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನುವಂಥದ್ದನ್ನ ಕಳೆದ ಹಲವು ಪ್ರಕರಣಗಳಲ್ಲಿ ನಾವು ನೋಡಿರ್ತೀವಿ. ಹಾಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಮೇಜರ್ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಜನರ ಭಾರತೀಯರ ಒಂದು ಹತ್ಯಾಕಾಂಡ ಆಯಿತು. ಇವರು ಆ ಒಂದು ಮುಂಬೈ ಘಟನೆಯಲ್ಲಿ 164ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಅದೆಲ್ಲವನ್ನ ಪರಿಗಣನೆ ತೆಗೆದುಕೊಂಡ್ರೆ ಕಸ್ಟಡಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಡಿಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈತನ ಹಲವು ವಿಚಾರಗಳು ಬೆಳಕಿಗೆ ಬರ್ತವೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈತ ಲಷ್ಕರ್ ಇ ತೊಯ್ಬಾ ಜೊತೆ ಸದಸ್ಯನಾಗಿದ್ದ, ಲಷ್ಕರ್ ಇ ತೊಯ್ಬಾ ಟೀಮ್ ನಲ್ಲಿ ಸದಸ್ಯನಾಗಿ ಅಂದ್ರೆ ಮೆಂಬರ್ ಆಗಿದ್ದ. ಜೊತೆಗೆ ಹಲವು ಪಾಸ್ಪೋರ್ಟ್ ಗಳನ್ನ ನಕಲಿ ಮಾಡೋದಿರ್ಬೋದು, ಹಾಗೇನೆ ಐಸಿಸ್ ಉಗ್ರರ ಜೊತೆ ಸಾಕಷ್ಟು ನಂಟನ್ನ ಹೊಂದಿದ್ದ ಎನ್ನುವಂತಹ ಮಾಹಿತಿಯು ಕೂಡ ಇದೆ ಎನ್ಐಎ ಟೀಮ್ ಅಲ್ಲಿ. ಹಾಗಾಗಿ ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ಬೇಕಿದೆ, ಜೊತೆಗೆ ಅದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗಿರೋದ್ರಿಂದ ಕಸ್ಟಡಿಗೆ ಕೇಳುವಂತಹ ಎಲ್ಲ ಚಾನ್ಸಸ್ ಇದೆ. ಅದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಎನ್ಐಎ ಟೀಮ್ ಮಾಡ್ಕೊಂಡಿದೆ. ಆದ್ರೆ ಆತನ ಈಗಾಗಲೇ ರಾಣಾ ಪರವಾಗಿ ಕೂಡ ವಕೀಲರನ್ನ ನೇಮಕ ಮಾಡಿರೋದ್ರಿಂದ ಅವರು ನೇರವಾಗಿ ಒಂದಷ್ಟು ಬೇಡಿಕೆಗಳನ್ನ ಕೂಡ ಇಡಬಹುದು, ಸರ್ವೇ ಸಾಮಾನ್ಯ ಅದು. ಆದ್ರೆ ಎನ್ಐಎ ಟೀಮ್, ಲೀಗಲ್ ಟೀಮ್ ಏನಿದೆ, ಇದು ಈ ಒಂದು ವಿಚಾರವಾಗಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಪ್ರಮುಖವಾಗಿ ಕೋರ್ಟ್ ಹಾಲ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಗ್ಬೋದಾ? ನಾಗೇಂದ್ರ ಬಾಬು, ಪ್ರಮುಖವಾಗಿ ಲೀಗಲ್ ಟೀಮ್ ಇರುತ್ತೆ, ಎರಡೂ ಕಡೆಯ ಲೀಗಲ್ ಟೀಮ್ ಇರುತ್ತೆ, ಜೊತೆಗೆ ಎನ್ಐಎ ಅಧಿಕಾರಿಗಳು ಇರ್ತಾರೆ. ತದನಂತರದಲ್ಲಿ ಈಗ ರಾಣಾ ಸಂಬಂಧಿಕರು ಇರ್ಬೋದು ಅಥವಾ ಮತ್ತೊಬ್ರು ಇರ್ಬೋದು, ಅವ್ರು ಯಾರು ಇಲ್ಲ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ರಾಣಾ ಆರೋಪಿ ಇದ್ದಾನೆ, ಈತನನ್ನ ನೇರವಾಗಿ ಎನ್ಐಎ ಅಧಿಕಾರಿಗಳು ಏರ್ಪೋರ್ಟ್ ನಿಂದ ಬಂಧಿಸಿ ಕರೆದುಕೊಂಡು ಬಂದಿರೋದ್ರಿಂದ ಒಂದು ಟೀಮ್ ಏನಿದೆ ಅಂದ್ರೆ ಲೀಗಲ್ ಟೀಮ್ ಗಳು ಮಾತ್ರ ಇರುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಯಾರು ಇರ್ಲಿಕ್ಕಿಲ್ಲ ಎನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಪೋರ್ಟ್ಸ್ ಗಳೇನಿದೆ, ಆ ರಿಪೋರ್ಟ್ಸ್ ಗಳನ್ನ ಲೀಗಲ್ ಟೀಮ್ ಗೆ ಸಬ್ಮಿಟ್ ಮಾಡ್ತಾರೆ. ಲೀಗಲ್ ಟೀಮ್ ಈ ಒಂದು ಪ್ರಕರಣದ ಎಲ್ಲ ಆಗು ಹೋಗುಗಳನ್ನ ಆಯಾ ಲೀಗಲ್ ಟೀಮ್ ಅಂದ್ರೆ ರಾಣಾ ಲೀಗಲ್ ಟೀಮ್ ಇರ್ಬೋದು, ಎನ್ಐಎ ಲೀಗಲ್ ಟೀಮ್ ಇರ್ಬೋದು, ಈ ಲೀಗಲ್ ಟೀಮ್ ಗಳು ಹ್ಯಾಂಡಲ್ ಮಾಡೋದ್ರಿಂದ ಬೇರೆ ಯಾರು ಅಂದ್ರೆ ಅಲ್ಲಿ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಒಂದು ಕಡೆ ಎನ್ಐಎ ಅಧಿಕಾರಿಗಳಿರ್ತಾರೆ, ಎನ್ಐಎ ಲೀಗಲ್ ಟೀಮ್ ಇರುತ್ತೆ, ರಾಣಾ ಇರ್ತಾನೆ, ಹಾಗೇನೆ ರಾಣಾ ಲೀಗಲ್ ಟೀಮ್ ಇರುತ್ತೆ, ಜೊತೆಗೆ ಜಡ್ಜ್ ಇರ್ತಾರೆ. ಈ ಒಂದು ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಇಷ್ಟು ಜನ ಇರ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಎಷ್ಟೊತ್ತರೆಗೂ ಈ ಕೋರ್ಟ್ ನಲ್ಲಿ ಈ ಪ್ರಕ್ರಿಯೆಗಳು ನಡೆಯಬಹುದು ನಟೇಶ್? ಪ್ರಮುಖವಾಗಿ ಈ ಒಂದು ಪ್ರಕ್ರಿಯೆ ಅಂದ್ರೆ ಇದೊಂದು ಬಹಳಷ್ಟು ದೊಡ್ಡ ಮಟ್ಟದ ಪ್ರಕರಣ ಆಗಿರೋದ್ರಿಂದ ಒಂದಷ್ಟು ಸಮಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕೆಲವು ಪ್ರಕರಣಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ 10 ನಿಮಿಷಗಳಲ್ಲಿ ಈ ಒಂದು ಲೀಗಲ್ ಟೀಮ್ ಏನಿರುತ್ತೆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಮನವರಿಕೆಯನ್ನ ಮಾಡ್ತಾರೆ. ಈ ರೀತಿ ಇನ್ನೊಂದು ಮಾಹಿತಿ ಇದೆ, ಒಂದು ಕನ್ಫರ್ಮ್ ಮಾಡಿ. ಮುಂಬೈನಿಂದ ಒಂದಷ್ಟು ಈ ವಿಚಾರಣೆ ನಡೆದಂತ ಪ್ರಕ್ರಿಯೆಗಳ ಡಾಕ್ಯುಮೆಂಟ್ ಅನ್ನ ತರಿಸ್ಕೊಂಡಿದ್ದಾರಂತೆ, ಹೌದಾ? ಎಸ್ ನಾಗೇಂದ್ರ ಬಾಬು, ಇದೇ ವಿಚಾರವಾಗಿ ಬೆಳಗ್ಗೆಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಪ್ರಮುಖವಾಗಿ ಮುಂಬೈನಲ್ಲಿ ನಡೆದಂತ ಘಟನೆಗಳೇನಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಕ್ರೈಮ್ ಬ್ರಾಂಚ್ ಏನಿದೆ, ಆ ಕ್ರೈಮ್ ಬ್ರಾಂಚ್ ಇಂದ ಒಂದಷ್ಟು ಮಾಹಿತಿಗಳನ್ನ ತರಿಸ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಮಧ್ಯಾಹ್ನದ ಹೊತ್ತಿಗೆ ನಮಗೆ ಲಭ್ಯ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕ್ರೈಮ್ ಬ್ರಾಂಚ್ ಅಧಿಕಾರಿ ಕೂಡ ರಿಪಬ್ಲಿಕ್ ಕನ್ನಡದ ಕನ್ನಡಕ್ಕೆ ರಿಪಬ್ಲಿಕ್ ಕನ್ನಡ ಹಾಗೂ ರಿಪಬ್ಲಿಕ್ ಟಿವಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಆ ಒಂದು ಮೇಜರ್ ಕೇಸ್ ಇದ್ದದ್ರಿಂದ ಕ್ರೈಮ್ ಟೀಮ್ ಅಂದ್ರೆ ಮುಂಬೈ ಕ್ರೈಮ್ ಟೀಮ್ ಏನಿದೆ ಇದು ಸಾಕಷ್ಟು ಆಯಾಮಗಳಲ್ಲಿ ಒಂದಷ್ಟು ತನಿಖೆಗಳನ್ನ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಹುಡುಕಿಕೊಂಡಿತ್ತು. ಯಾಕಂದ್ರೆ ಹಲವು ಮಂದಿ ಸಾವನ್ನಪ್ಪಿದ್ರು ಆ ಒಂದು ಪ್ರಕರಣದಲ್ಲಿ. ಅಂದ್ರೆ ಮುಂಬೈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ಹಲವರ ಪ್ರಾಣ ಪಕ್ಷಿ ಹಾರು ಹೋಯ್ತು. ಜೊತೆಗೆ ಇವರು ನಡೆಸಿದಂತಹ ದಾಳಿ ಏನಿದೆ ಬಹಳ ಘೋರವಾಗಿತ್ತು. ಆ ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಅಲ್ಲಿನ ಕ್ರೈಮ್ ಬ್ರಾಂಚ್ ಇರ್ಬೋದು
ಯಾಕಂದ್ರೆ ಆ